ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕರ ಬೇಡಿಕೆಗಳನ್ನು ಈಡೇರಿಸುವಂತ ನಿಟ್ಟಿನಲ್ಲಿ ಇದೇ ಮಾರ್ಚ್ 2ನೇ ತಾರೀಕಿನಂದು ಬೃಹತ್ ಬೆಂಗಳೂರು ಚಲೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಹಾಗಿದ್ರೆ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ಏನೆಲ್ಲ ಬೇಡಿಕೆಗಳಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ AITUC ಅಂಗನವಾಡಿ ಫೆಡರೇಷನ್ ಸಂಘಟನೆಯ ಕಾರ್ಯಕರ್ತರು ನಮ್ಮೊಂದಿಗಿದ್ದಾರೆ. ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಜಯಮೋರೆ, ಬಹಳ ಮುಖ್ಯವಾಗಿ ಪ್ರಮುಖ ಬೇಡಿಕೆಗಳು ಏನೇನಿದೆ ಅನ್ನುವಂಥದ್ದು, ಅಂಗನವಾಡಿ ಸಹಾಯಕರ ಮತ್ತು ಕಾರ್ಯಕರ್ತರ ಬೇಡಿಕೆಗಳನ್ನು ಅಥವಾ ಅವರ ಸಮಸ್ಯೆಗಳನ್ನು ಆಲಿಸುವಂಥ ನಿಟ್ಟಿನಲ್ಲಿ ಬೃಹತ್ ಬೆಂಗಳೂರು ಚಲೋವನ್ನು ಹಮ್ಮಿಕೊಂಡಿದ್ದೀರಿ. ಪ್ರಮುಖ ಬೇಡಿಕೆಗಳು ಸರ್ಕಾರದ ಮುಂದೆ ಏನಿದೆ? ಇವತ್ತು ನಾವು ಮಾರ್ಚ್ 2ನೇ ತಾರೀಕು ಅಂಗನವಾಡಿ ಕಾರ್ಯಕರ್ತರ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಮುಖವಾಗಿ 6ನೇ ಗ್ಯಾರಂಟಿ ಆಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿಯವರು ಕೊಟ್ಟಂಥ ಘೋಷಣೆಯಲ್ಲಿ ಗೌರವಧನ ಹೆಚ್ಚಳ ಮಾಡಬೇಕು, ಹಾಗೆ 2001ರಿಂದ ಸುಪ್ರೀಂ ಕೋರ್ಟಿನ ತೀರ್ಪು ಕೊಟ್ಟಿತ್ತು, ಗ್ರಾಚ್ಯುಟಿಯನ್ನು ಕೊಡಬೇಕು ಅಂತ ಹೇಳಿ ಅದನ್ನು 2023ರಿಂದ ಕೊಟ್ಟು 11ರಿಂದ ಅನ್ಯಾಯ ಮಾಡತಕ್ಕಂಥ ಕಾರ್ಯಕರ್ತೆಯರಿಗೆ ಗ್ರಾಚ್ಯುಟಿಯನ್ನು ಜಾರಿ ಮಾಡಬೇಕು. ಯಾಕೆಂದರೆ ಆ ಹೋರಾಟದಲ್ಲಿ ನಮ್ಮ ಮಿನಿಸ್ಟ್ರು ಬಂದು ನಿಮಗೆ ಮಾಡಿಕೊಡ್ತೇನೆ, ಇದು ಹೌದು ಅಧಿಕಾರಿಗಳ ವೈಫಲ್ಯದಿಂದ ಆಗಿದೆ ಅಂತ ತಾವೇನು ಹೇಳಿದ್ದೀರಿ, ಇದನ್ನು ಈ ಬಜೆಟ್ ಒಳಗಡೆ ಆ ವೃದ್ಧರಿಗೆ ನೀವು ಕೊಡಿಸ್ಕೊಡ್ಬೇಕು ಅಂತ ಹೇಳಿ ನಾವು ಈ ಮುಖಾಂತರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಹಾಗೆ BLOವನ್ನು ಸಡಿಲೀಕರಣ ಮಾಡಬೇಕು. BLO ಬರೀ ಅಂಗನವಾಡಿ ಕಾರ್ಯಕರ್ತರಿಗೆ ಮಾತ್ರ ಅಲ್ಲ, ಎಲ್ಲ C ಮತ್ತು D ದರ್ಜೆ ನೌಕರರಿಗೆ ಮತ್ತು ಶಿಕ್ಷಕರಿಗೆ ಎಲ್ಲರಿಗೂ ಇದೆ. ಆದರೆ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರಿಗೆ ಒತ್ತಡವನ್ನು ತರ್ತಾ ಇರೋದು ಸರಿಯಾದ್ದಲ್ಲ. ಜೊತೆಗೆ ಆ ಪುಟ್ಟ ಮಕ್ಕಳನ್ನು ಬಿಟ್ಟು ನಾವು ಏನು ಮತದಾರ ಕೆಲಸ ಮಾಡೋಕ್ಕೆ ಹೋದರೆ ಅಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ಯಾರು ಕಾರಣ ಆಗ್ತಾರೆ? ಜೊತೆಗೆ ಇವತ್ತು ಮೊಬೈಲಲ್ಲೇ ಕೆಲಸ ಮಾಡಬೇಕಾಗಿರೋದ್ರಿಂದ ಪೋಷನ್ ಟ್ರ್ಯಾಕಲ್ಲೂ ಮೊಬೈಲಲ್ಲೇ ಮಾಡ್ತಾರೆ, ಅದೇ ಮೊಬೈಲಲ್ಲಿ ಮತದಾರದು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಮೊಬೈಲ್ಗಳು ಈಗಾಗಲೇ ಸರಿ ಇರೋದಿಲ್ಲ, ಯಾರ ಹತ್ರ ಕೂಡ ರೀತಿಯಾದ ಸರಿಯಾದ ಮೊಬೈಲ್ಗಳು ಇಲ್ಲದೆ ಸಮಸ್ಯೆಗೊಳಗಾಗಿದ್ದಾರೆ. ಇಲಾಖೆಯಲ್ಲಿ 60 ವರ್ಷ 59 8 ಇದರೊಳಗಡೆ ಇರ್ತಕ್ಕಂಥವ್ರಿಗೆ ಅದನ್ನು ಉಪಯೋಗಿಸೋಕ್ಕೆ ಬರಲ್ಲ. ತಾವು ಅಂಗನವಾಡಿ ಕೆಲಸವನ್ನೇ ಬರರಿಂದ ಕೆಲಸ ಮಾಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಅಂಥವ್ರಿಗೆ ತುಂಬ ಒತ್ತಾಯವನ್ನು ತರ್ತಾ ಇದ್ದಾರೆ. ಹಾಗಾಗಿ ಕಣ್ಣು ಕಾಣಿಸ್ತಾ ಇಲ್ಲ ಇಂಥವ್ರಿಗೆಲ್ಲ. ಇವತ್ತು ಯಾಕೆ ರಿಲ್ಯಾಕ್ಸೇಷನ್ ಕೊಡಬೇಕಂತ ಹೇಳಿದ್ರೆ, ಅಂಗನವಾಡಿ ಕಾರ್ಯಕರ್ತೆಯರು ಇವತ್ತು ಚಿಕ್ಕ ಮಕ್ಕಳ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ ಯಾರಿಗೆ ಆಗುತ್ತೆ ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳಿ, ಯಾರಿಗೆ ಆರೋಗ್ಯ ಸಮಸ್ಯೆ ಎಲ್ಲ ಇದೆ ಅವರನ್ನು ಕೈ ಬಿಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಇಲಾಖೆಯಲ್ಲಿ ಪ್ರಭಾರ ಭತ್ಯೆ ಹೆಚ್ಚಳ ಮಾಡಬೇಕು, ಮತ್ತು ನಮಗೆ DA ಹೆಚ್ಚಳ ಮಾಡಬೇಕು. ಹೀಗೆ 16 ಬೇಡಿಕೆಗಳನ್ನು ಇಲಾಖೆಯಿಂದ ಆಗ್ತಕ್ಕಂಥ ಬೇಡಿಕೆಗಳಿದ್ದಾವೆ. ಅದನ್ನು ಇಲಾಖೆಯ ಸಚಿವರು ಗಮನಗೊಂಡು ಅದನ್ನು ಕೂಡ ನಮಗೆ ಆದೇಶಗಳನ್ನು ಹೊರಡಿಸ್ಕೊಡ್ಬೇಕು. ಯಾಕೆಂದರೆ ಈ ಬಜೆಟ್ ಪೂರ್ವದಲ್ಲಿ ನಮ್ಮ ಇಲಾಖೆಗಳು ಯಾವಾಗಲೂ ಕೂಡ ಸಭೆಯನ್ನು ಕರೆದು ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾಯಿತ್ತು. ಈ ಬಾರಿ ಅವೇನೂ ಆಗದೆ ನಾವೆಷ್ಟೇ ಬೇಡಿಕೆಗಳು ಕೊಟ್ಟರು ಬೇಡಿಕೆಗಳಾಗಿ ಉಳಿದಿದೆ. ಅದನ್ನು ಇಲಾಖೆಯಿಂದ ಆಗ್ತಕ್ಕಂಥ ಬೇಡಿಕೆಗಳನ್ನು ಜಾರಿ ಮಾಡಿಕೊಡ್ಬೇಕು. ಹಾಗೆ ಬಹುಮುಖ್ಯವಾಗಿರ್ತಕ್ಕಂಥ ಗೌರವಧನ ಹೆಚ್ಚಳ ಮತ್ತು 2000ರ ಗ್ರಾಚ್ಯುಟಿ BLO ಇಂದ ಸಡಿಲೀಕರಣವನ್ನು ಮಾಡಬೇಕು ಅಂತ ಈ ಮುಖಾಂತರ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಓಕೆ, ಹಾಗಿದ್ರೆ ಬೃಹತ್ ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಭಾಗವಹಿಸ್ತಾರೆ ಅಂಗನವಾಡಿ ಕಾರ್ಯಕರ್ತರು. ಎಷ್ಟು ಜನ ಅವತ್ತು ಭಾಗವಹಿಸ್ಬೋದು ಅನ್ನುವಂಥದ್ದು? ಇವತ್ತು ನಾವು ಅಂಗನವಾಡಿ ಕಾರ್ಯಕರ್ತೆಯರು 1,30,000 ಜನ ಇದ್ದೇವೆ. ಹಲವಾರು ಸಂಘಟನೆಗಳಿದ್ದರೂ ಕೂಡ ಪ್ರಥಮವಾಗಿ ಅಂಗನವಾಡಿ ಸಂಘಟನೆಯನ್ನು ಕಟ್ಟಿದಂಥ AITUC ಸಂಘಟನೆ ಕಾರ್ಯಕರ್ತರು ಸುಮಾರು 30,000ಕ್ಕೂ ಹೆಚ್ಚು ಕಾರ್ಯಕರ್ತರು ಇವತ್ತು ಭಾಗಿಯಾಗ್ತಾರೆ. ಅದರಿಂದ ನೀವು ಈ ಹೆಣ್ಣುಮಕ್ಕಳನ್ನು ಈ ಸಾಮಾಜಿಕ ಮತ್ತು ಈ ಒಂದು ಏನು ಬೇಡಿಕೆಗಳಿದ್ದಾವೆ ಅದನ್ನು ನಾವು ಹಲವಾರು ಬಾರಿ ಹೋರಾಟಗಳನ್ನ ಮಾಡಿದ್ರೂ ಕೂಡ ಬಗೆಹರಿಸದೇ ಇರೋದ್ರಿಂದ ಈ ಬಾರಿ ನಮಗೆ ಗೌರವಧನ ಹೆಚ್ಚಳ ಮಾಡಬೇಕು ಮತ್ತು ಗ್ರಾಚ್ಯುಟಿಯನ್ನು ಕೊಡಬೇಕು. ಹೀಗೆ ಎಲ್ಲ ಕಾರ್ಯಕರ್ತೆಯರು ಕೂಡ ಇವತ್ತಿನ ಕೆಲಸದೊಳಗಡೆ FRS ಫೇಸ್ ಕ್ಯಾಪ್ಚರ್ ಮುಖಾಂತರ ತುಂಬ ಕಷ್ಟಪಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಕೂಡ ಬಿಡಿಗಾಸು ಕೊಟ್ಟಿಲ್ಲ, ಕೊಡ್ತೇ ಇರೋದ್ರಿಂದ ನಾವು ಏಪ್ರಿಲಲ್ಲಿ ಅಲ್ಲಿ ಕೂಡ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ರಾಜ್ಯ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರು ತುಂಬ ನಮ್ಮ ಬಡವರ ಬಂಧು ಅಂತ ಹೇಳಿ ನಾವೇನು ಇವತ್ತು ಪೂರ್ಣ ಪ್ರಮಾಣದಲ್ಲಿ ಸರ್ಕಾರವನ್ನು ನಮ್ಮ ಮಹಿಳೆಯರು ತೊಗೊಂಡು ಬಂದಿದ್ದಾರೆ. ಅವ್ರಿಗೆ ಅನ್ಯಾಯ ಮಾಡಬೇಡಿ, ಗ್ರಾಚ್ಯುಟಿಯನ್ನು ಜಾರಿ ಮಾಡಲಿಕ್ಕೆ ನಮ್ಮ ಸಚಿವರು ವೃದ್ಧರ ಜೊತೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದೀರಿ. ಈ ವೃದ್ಧ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀವು ಇದನ್ನು ಜಾರಿ ಮಾಡಿಕೊಟ್ಟು ಅವ್ರ ಜೊತೆ ನಿಮ್ಮ ಸಂಭ್ರಮಿಸಬೇಕು ಅಂತ ಹೇಳಿ ಈ ಮುಖಾಂತರ ನಮ್ಮ ಮಿನಿಸ್ಟರ್ ಅವರಿಗೆ ಮನವಿ ಮಾಡ್ತೇನೆ. ಓಕೆ, ಕಳೆದ ಬಾರಿ ಆಶಾ ಕಾರ್ಯಕರ್ತರ ಸಮಸ್ಯೆ ಇದ್ದಾಗ ಆಶಾ ಕಾರ್ಯಕರ್ತರ ಫೆಡರೇಷನ್ ಏನೋ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವ್ರನ್ನ ಭೇಟಿಯನ್ನು ಮಾಡಿದರು, ಅವರು ಮನವಿಯನ್ನು ಸಲ್ಲಿಸಿದರು. ಈ ಬಾರಿ ಏನಾದರೂ ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಯನ್ನು ಆಲಿಸುವಂಥ ನಿಟ್ಟಿನಲ್ಲಿ ಯಾರಾದರೂ ಸಚಿವರನ್ನ ನೀವು ಏನಾದರೂ ಭೇಟಿ ಮಾಡ್ತಿದ್ದೀರಾ, ಅವರಿಗೆ ಮನವಿ ಪತ್ರ ಸಲ್ಲಿಸ್ತಿದ್ರೆ ಹೇಗೆ ಅಂತ? ಅಲ್ಲ, ಈಗ ನಾವು ನಮ್ಮ ಇಲಾಖಾ ಸಚಿವರಿಗೆ ಕೊಟ್ಟಿದ್ದೇವೆ. ಹಿಂದೆ ಕುಮಾರಸ್ವಾಮಿಯವರು MPಗಳು ನಾವು MP ಕಾರ್ಯಕ್ರಮನ ಹಾಕ್ಕೊಂಡಿದ್ವಿ. ಆಗ ನಾವು ಎಲ್ಲ MPಗಳಿಗೂ ಕೂಡ ಮನವಿಯನ್ನು ಕೊಟ್ಟಿದ್ವಿ, ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದೀವಿ, ಕೇಂದ್ರ ಸರ್ಕಾರದ
ಕ್ಷೇತ್ರದಲ್ಲಿ ICDS ಅನ್ನು 10 ವರ್ಷಗಳಿಂದ ಒಂದು ಬಿಡಿಗಾಸು ಕೊಟ್ಟಿಲ್ಲ, ಗೌರವಧನ ಹೆಚ್ಚಳ ಮಾಡಿಲ್ಲ. ಅದರಿಂದ ನೀವು ಅಲ್ಲಿ ಮಾತಾಡಬೇಕು ಅಂತ ಕೇಳಿದಾಗ ಕುಮಾರಸ್ವಾಮಿಯವರು ಅಲ್ಲಿ ಕರೆಸಿ ಕೂಡ ಮಾತಾಡಿದ್ರು. ಅವರು ಮಾತಾಡಿದರು, ಮತ್ತು ಮಂಜುನಾಥ್ ಅವರು ಮಾತಾಡಿದ್ರು, ಸುಧಾಕರ್ ಅವರು ಮಾತಾಡಿದ್ರು, ಅಮಿತ್ ಶಾ ಅವರು ಮಾತಾಡಿದ್ದಾರೆ, ಸೋನಿಯಾ ಗಾಂಧಿ ಮಾತಾಡಿದ್ದಾರೆ. ಆದರೆ ಇಡೀ ದೇಶದ ಮಹಿಳೆಯರಿಗೆ ಅನ್ಯಾಯ ಮಾಡತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ನಾವು ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತೇವೆ. ಹಾಗೆ ಇಲ್ಲಿ ನಮ್ಮ ಸಚಿವರು ಏನಿದ್ದಾರೆ ಅವರು ಬಂದು ಈ ಬೇಡಿಕೆಗಳ ಬಗ್ಗೆ ಮಾತಾಡಬೇಕು ಮತ್ತು ನಮಗೆ ಜಾರಿ ಮಾಡೋದಕ್ಕೆ ಈಗಲಿಂದನೇ ಚೀಫ್ ಮಿನಿಸ್ಟರ್ ಅವ್ರನ್ನ, ಮುಖ್ಯಮಂತ್ರಿಗಳನ್ನು ಕೇಳಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತೇನೆ. ಧನ್ಯವಾದಗಳು ಮೇಡಮ್. ಓಕೆ, ಇದಿಷ್ಟು ಜಯಮ್ಮ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಬೆಂಗಳೂರು ವಿಭಾಗ SR ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, HC ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, S ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, NA ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, N ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, M ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ ಅಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.